ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕೃಷ್ಣ ಲವ್ ಲೆಟರ್ ಬರಿಬೇಕಾಗಿದೆ. ಅದಕ್ಕೋಸ್ಕರ ಅಣ್ಣನ್ನು ಮತ್ತು ತಮ್ಮನ್ನು ಕರೆದು ಕೂರಿಸ್ಕೊಂಡಿದ್ದಾನೆ. ಪ್ರತಿ ಸಲ ಅವನೇನಾದರೂ ಲವ್ ಸ್ಟೋರಿ ಹೇಳೋಕ್ಕೆ, ಲವ್ ಲೆಟರ್ ಬರೆಯೋಕ್ಕೆ ಇವರಿಬ್ಬರನ್ನ ಮಧ್ಯದಲ್ಲಿ ಕೂರಿಸ್ಕೊಳ್ತಾನೆ. ಹಂಗಾಗ್ಬಿಟ್ಟು ಇಬ್ಬರನ್ನೂ ಕೂರಿಸ್ಕೊಂಡು ಅವ್ರನ್ನ ಆ ಕಡೆ ಅಳ್ಳಾಡೋಕ್ಕೆ ಬಿಡಲ್ಲ. ಸುಮ್ಮನೆ ಕೂತ್ಕೊಳ್ರು, ಐಡಿಯಾ ಕೊಡ್ರು ಅಂತ ಕೂರಿಸ್ಕೊಳ್ತಾನೆ. ಈಗ ಅವನೊಂದು ಸ್ಟೂಲನ್ನು ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಒಂದು ಪೆನ್ ಹಿಡ್ಕೊಂಡು, ಒಂದು ಎಕ್ಸಸೈಜ್ ಹಿಡ್ಕೊಂಡು ಲವ್ ಸ್ಟೋರಿ ಬರಿತೀನಿ ಅಂತೇಳಿ ಬರಿತಾ ಇರ್ತಾನೆ. ಅವನಿಗೇನು ತೋಚುತ್ತೋ ಅದನ್ನು ಬರಿತಾ ಇರ್ತಾನೆ. ಅವ್ನು ಬರೆಯೋವರೆಗೂ ಅವರಿಬ್ಬರು ಅಲ್ಲಿ ಕೂತಿರಬೇಕು. ಆ ಕಡೆ ಅಳ್ಳಾಡಂಗಿಲ್ಲ. ಅವರೇನಾರು ಜೋಕ್ಸ್ ಮಾಡಿ ನಗಾಡಿದ್ರೆ ಇವನು ಬೈತಾನೆ. ಹಂಗಾಗ್ಬಿಟ್ಟು ಅವರು ಸುಮ್ಮನೆ ಕೂತಿರ್ತಾರೆ ಪಾಪ, ಏನೋ ಮಾತಾಡಿಕೊಂಡು. ಆಮೇಲೆ ಇವನೊಂದು ಲೆಟ್ರ್ ಬರೆದಿದ್ದಾನೆ. ಆ ಲೆಟ್ರ್ ಬರೆದು ಅದನ್ನು ಓದೋಕ್ಕೆ ಕೊಡ್ತಾನೆ ಅವರಿಗೆ. ಅದು ಒಂದೂ ಚೆನ್ನಾಗಿರಲ್ಲ, ಅದರಲ್ಲಿ ಏನು ಸ್ವಾರಂಶನೇ ಇರಲ್ಲ. ಅವರಿಬ್ಬರು ಸೂಪರಾಗಿದೆ, ಚೆನ್ನಾಗಿದೆ, ಸಖತ್ತ ಬರ್ದೀಯ ಕಣೋ ಅಂತ. ಆಮೇಲೆ ಹೌದಾ, ಚೆನ್ನಾಗಿತ್ತಾ, ಇವರು ಒಪ್ಕೊಬಿಟ್ರು, ಹಂಗಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವನು ಅದನ್ನು ತಗೊಂಡು ಬಾಯ್ ಬಾಯ್ ಅಂತ ಹೇಳಿ ಆಚೆ ಹೋಗ್ತಾನೆ. ಅವನು ಹೋಗುವಾಗ ಇವರಿಬ್ಬರು ಅವನು ಹೋದ್ಮೇಲೆ ನಗ್ತಾರೆ. ಈ ನನ್ನ ಮಗ ಮುಖ ಕೊಡಿಸ್ಕೊಬತ್ತಾನೆ ಅಲ್ಲಿಂದ ಅಂತೇಳ್ಬಿಟ್ಟು ಅಷ್ಟು ನಗ್ತಾರೆ. ಆಗ ಸರಿ ಅಂತ ನಗ್ತಿರ್ತಾರೆ. ಹಂಗೆ ಆ ಸ್ಟೋರಿ ಬರಿತಾನೇ ಇರ್ತಾನೆ. ಬರೆದು ಅವನಿಗೆ ಬೇಜಾರಾಗಬೇಕು. ಆಮೇಲೆ ಅವನು ಅದು ಸರಿ ಇದೆ ಏನರೋ ನೋಡ್ರು ಅಂತಾನೆ. ಹೀಗೆ ಅವನು ತಮಾಷೆ ಮಾಡೋದಕ್ಕೆ ಇವರಿಬ್ಬರು ನಗ್ತಾರೆ. ಆದರೂ ಅದನ್ನು ಬರ್ಕೊಂಡು ಅವಳಿಗೆ ಕೊಡೋದಕ್ಕೆ ಅಂತ ತಗೊಂಡು ಹೋಗ್ತಾನೆ. ಆವಾಗ ಅವಳಿಗೆ ರುಕ್ಕು ಅದನ್ನು ನಿನಗೆಷ್ಟು ಸಲ ಹೇಳಬೇಕು, ಹೊಡೆದಿದ್ದಾಯ್ತು, ಬೈದಿದ್ದಾಯ್ತು, ಅಂದಿದ್ದಾಯ್ತು, ಎಷ್ಟು ಹೇಳಿದ್ರು ನಿಂಗೆ ಮಾನ ಮರ್ಯಾದೆನೇ ಇಲ್ವಲ್ಲೋ, ಏನಕ್ಕೋ ಹಿಂಗೆ ಆಡ್ತೀಯ ಕೃಷ್ಣ ನೀನು ಅಂತ ಬೈತಾಳೆ. ಅದಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೆ ಟೊಮೊಟೊ, ನನಗೆ ನೀನು ಇಷ್ಟ ಅಷ್ಟೇ ಅಂತಾನೆ. ಅಯ್ಯೋ ಒಳ್ಳೆ ಕತೆ ಆಯ್ತಪ್ಪ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಯಾಕೆ ಹಿಂಗೆ ಆಡ್ತಾನೋ ನನಗೊಂದು ಅರ್ಥ ಆಗಲ್ಲ ಅಂತ ಅಂದ್ಕೊಂಡು ಅವಳು ಯಾವ ರೀತಿ ಬುದ್ಧಿ ಹೇಳಿದ್ರು ಇವನು ಕೇಳಲ್ಲ ಅಂಥೇಳಿ ತಲೆ ಕೆಟ್ಟೋಗಿರುತ್ತೆ ಅವಳಿಗೆ. ಆಮೇಲೆ ಮತ್ತು ನೀನು ಎಲ್ಲ ಅಲ್ಲಿ ಯಾರೋ ಹೊಡಿಯೋಕ್ಕೆ ಬಂದಾಗ ಅಲ್ಲಿ ಬಂದು ನನ್ನನ್ನು ಬಿಡಿಸಿ ಇವಂದೇನು ತಪ್ಪಿಲ್ಲ ಕೃಷ್ಣಂದು ಅಂತ ಹೇಳಿದೆ. ಮತ್ತು ಮೊನ್ನೆ ಗೋಲ್ಡು ಕಳ್ತನ ಆಯಿತು ಅಂದಾಗ ಕೂಡ ಕೃಷ್ಣ ಕದ್ದಿಲ್ಲ ಅಂಥೇಳಿ ಅವರ ಕಳ್ಳರನ್ನೆಲ್ಲ ಹಿಡ್ಕೊಬಂದು ಕೊಟ್ಟೆ, ಅದೆಲ್ಲ ಯಾಕೆ ಮಾಡಿದೆ ನೀನು ಅಂತ ಕೇಳ್ತಾನೆ. ಏಯ್ ನೀನು ಒಳ್ಳೆ ತನಕೆ ಕಣೋ, ನಿನ್ಗೇನಕ್ಕೂ ಇದು ಮಾಡಲ್ಲ, ಕಳ್ತನ ಮಾಡಿರಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಹಂಗೆ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಹಂಗೆ ಮಾಡ್ತೀಯ, ನನಗೆ ನೀನು ಇಷ್ಟ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಎಷ್ಟೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಬಿಡು, ನೀನು ಒಂಥರ ಮನುಷ್ಯ ಅಂತೇಳಿ ಬೈದು ಮನೆಗೆ ಹೋಗ್ತಾಳೆ. ಅಲ್ಲಿ ಅವನ ತಂಗಿ ಹೇಳ್ತಾಳೆ, ಅಕ್ಕ ಯಾರು ಗೊತ್ತೇನೆ ಕಟ್ಟಿರೋದು ಫೀಸು ಗೊತ್ತಾಯಿತು ಕಣೆ ಅಂತ ಹೇಳ್ತಾಳೆ. ಯಾರು ಕಟ್ಟಿರೋದು ಅಂತ ಗೊತ್ತಾಯಿತು ಅಂದರೆ ವಿನಯ್ ಭಾವ ಅಲ್ಲ ಕಟ್ಟಿರೋದು, ಮತ್ತೆ ಯಾರು ಕಟ್ಟಿದ್ದು? ಯಾರು ಕಟ್ಟಿದ್ದು ಅಂದರೆ ಕೃಷ್ಣ ಭಾವ ಅಂತೆ ಕಣೆ ಕಟ್ಟಿದ್ದು ಅಂತ ಹೇಳ್ತಾನೆ. ಕೃಷ್ಣ ಎಲ್ಲೇ ಕಟ್ತಾನೆ, ಅವನ ಹತ್ರ ಎಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತಾನೆ. ಯಾರ ಹತ್ರ ಇಸ್ಕೊಂಡಂತೆ ಕೃಷ್ಣ ಅಂತ? ವಿನಯ್ ಭಾವನ ಹತ್ರ ಇಸ್ಕೊಂಡಂತ? ಇಲ್ಲ, ಅವ್ರ ಹತ್ರನೂ ಇಸ್ಕೊಂಡಿಲ್ಲ ದುಡ್ಡು ಅವನು. ಮತ್ತೆ ಹೆಂಗೆ ಕಟ್ತಾನೆ? ಅದೇನೋ ಗೊತ್ತಿಲ್ಲ ಕಣೆ, ಕಟ್ಟವನಂತೆ. ಅವ್ರ ಅಮ್ಮ ಅವನು ಚಿಕ್ಕ ಹುಡುಗನಲ್ಲಿ ಒಂದು ಚೈನ್ ಮಾಡಿಸ್ಕೊಟ್ಟಿದ್ರಂತೆ, ಆ ಚೈನನ್ನು ಅಡವಿಟ್ಟು ಅದರ ದುಡ್ಡು ಕಟ್ಟಿದಾನಂತೆ ಅಂತ. ಅವನಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ವಲ್ಲ ಕೃಷ್ಣ, ಅವನು ಯಾಕೆ ಹಂಗೆ ಮಾಡ್ತಾನೋ ಒಂದು ಗೊತ್ತಿಲ್ಲ ಅಂತ. ಯಾರು ಹೇಳಿದ್ದನ್ನು ಅಂದಿದ್ದಕ್ಕೆ ಅವ್ರ ತಮ್ಮ ಹೇಳಿದ್ರು ಅಂತ. ಆವಾಗ ಮತ್ತೆ ಇನ್ನೊಂದು ಕಡೆ ಗಲಾಟೆ ಆಗುವಾಗ ರುಕ್ಕು ಮೇಲೆ ರೌಡಿಗಳು ಅಟ್ಯಾಕ್ ಮಾಡುವಾಗ ಹೋಗಿ ಕೃಷ್ಣನೇ ಬಿಡಿಸಿ ಅವ್ರನ್ನೆಲ್ಲ ಹೊಡೆದು ಓಡಿಸಿರ್ತಾನೆ. ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಹೀಗೇ ರುಕ್ಕುನ ಅವನು ಸೇವ್ ಮಾಡ್ತಿರ್ತಾನೆ, ಅವನನ್ನು ರುಕ್ಕು ಸೇವ್ ಮಾಡ್ತಿರ್ತಾಳೆ. ಹೀಗೇ ಅದರಿಂದ ಇಬ್ರಿಗೂ ಇವನಿಗಂತೂ ಪ್ರೀತಿ ಅನ್ನೋದಿದೆ,
ಆದರೆ ರುಕ್ಕು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಅದೆಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಕಲ್ಯಾಣಿಗಂತೂ ರುಕ್ಕು ಅವ್ರ ಮನೆ ಸೊಸೆಯಾಗಿ ಬರೋದು ಅವಳು ಒಂಚೂರು ಇಷ್ಟನೇ ಇಲ್ಲ. ಏಕೆ ಅಂದರೆ ಅವಳು ಬರದೇ ಇದ್ದರೆ ಒಳ್ಳೆಯದು ಅಂತೇಳಿ. ಅದರಲ್ಲೂ ಬೇರೆಯವರಿಗೆ ಚಾಡಿ ಬೇರೆ ಹೇಳೋದು ಕಲ್ತ್ಕೊಂಡಿದ್ದಾಳೆ. ಸ್ವಂತ ತಂಗಿ ಮೇಲೆ ಚಾಡಿ ಹೇಳ್ತಾಳವಳು. ಅದೇ ಈ ರೀತಿ ಇರೋದ್ರಿಂದ ಸ್ವಲ್ಪ ಅವ್ರ ಮನೇಲಿ ಇವಳು ಸೊಸೆಯಾಗಿ ಹೋದರೆ ಹೊಂದಾಣಿಕೆ ಕಷ್ಟ ಆಗ್ಬೋದು. ಅವಳು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇರೋಳು ಕಲ್ಯಾಣಿ. ಪಾಪ ಇವಳು ಸ್ಮೂತು, ಇವಳು ಬರೀ ನ್ಯಾಯ ಅಂತ ಹೋಗ್ತಾಳೆ ರುಕ್ಕು. ಹೀಗಾಗಿ ಅವ್ರ ಮನೆಯಲ್ಲಿ ಇಬ್ಬರು ಸೊಸೆಯರು ಒಟ್ಟಿಗೆ ಬದುಕೋದು ತುಂಬ ಕಷ್ಟ ಅನಿಸುತ್ತೆ. ಅಂದರೆ ಅಕ್ಕ ತಂಗಿರೇ ಜಗಳ ಆಡ್ಬೋದು ಮುಂದೆ, ಹೇಳಕ್ಕೆ ಬರಲ್ಲ. ಹೀಗಾಗಿ ಎಲ್ಲ ವಿಷಯದಲ್ಲೂ ಸೇವ್ ಮಾಡಿದ್ದುಂಟು. ಎಲ್ಲ ಮಾಡದೆ ಬಂದು ಯಾರೋ ಹೊಡಿಯೋಕ್ಕೆ ಬಂದ ಕೈ ಹಿಡ್ಕೊಂಡೆ ಅವರನ್ನ ಬೈದು ಓಡಿಸ್ದೆ, ಹಿಂಗೆಲ್ಲ ಮಾಡಿದ್ದೀಯ ರುಕ್ಕು. ಆದರೆ ನಾನು ಪ್ರೀತಿ ಮಾಡ್ತೀನಿ ಅಂದಾಗ ಯಾಕೆ ಬೇಡ ಅಂತೀಯ ನೀನು ಅಂತ ಹೇಳ್ತಾನೆ. ಇಲ್ಲ ಅದು ಹಂಗಲ್ಲ ಕಣೋ, ನಿಂಗೆ ಅರ್ಥ ಆಗಲ್ಲ. ನಿನ್ನ ಕಂಡ್ರೆ ನನಗೆ ಪ್ರೀತಿ ಬರಲ್ಲ, ನಿನ್ನ ಪ್ರೀತಿ ಮಾಡ್ತಾಯಿಲ್ಲ ನಾನು ಅಂತ ಹೇಳ್ತಾಳೆ. ಅದೇನೋ ನಂಗೆ ಗೊತ್ತಿಲ್ಲ, ನಾನಂತೂ ನಿನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ನಂಗೆ ಅಷ್ಟು ಗೊತ್ತಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಅವಳಿಗೆ ಇವನು ಏನಪ್ಪ ಹುಚ್ಚ ಇದ್ದಾನೆ, ಯಾಕೆ ಹಿಂಗೆ ಆಡ್ತಾನೋ ನನಗಂತೂ ಅರ್ಥ ಆಗಲ್ಲ ಅಂತೇಳಿ ತಂಗಿ ಹತ್ರನೂ ಅದನ್ನೇ ಹೇಳ್ತಾಳೆ. ಅಲ್ಲ ಕಣೆ, ಅವನು ಅದನ್ನು ಮಾರಿ ನಿನಗೆ ಫೀಸ್ ಕಟ್ಟ ಅಂಥದ್ದು ಅವನಿಗೇನೇ ಇತ್ತು, ಯಾಕೆ ಹಂಗೆ ಮಾಡ್ದ ಅಂತ. ಏನೂ ಗೊತ್ತಿಲ್ಲ ಕಣೆ, ಆ ಥರ ಮಾಡಿದ್ದಾನೆ ಅವನು ಅಂತ ಹೇಳ್ತಾಳೆ. ಆಗ ರುಕ್ಕು ತಲೆ ಕೆಟ್ಟೋಗ್ಬಿಡುತ್ತೆ. ಏನೂ ಗೊತ್ತಿಲ್ಲ, ಇವನು ಯಾಕೆ ಫೀಸ್ ಕಟ್ಟಕ್ಕೆ ಹೋಗಿದ್ದ, ಅದು ಅವರಮ್ಮ ಮಾಡಿಸ್ಕೊಟ್ಟು ಚೇನ್ನ ಮಾಡಿಬಿಟ್ಟು ಫೀಸ್ ಕಟ್ಟೋ ಅಂಥದ್ದೇನಿತ್ತು ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.